ಫೆಬ್ರವರಿ 16ರಂದು ಸಂವಿಧಾನ ಜಾಗೃತಿ ಸಮಾವೇಶ ಮತ್ತು ಒಳ ಮೀಸಲಾತಿ ಕುರಿತು ಹಕ್ಕೊತ್ತಾಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘದ ಅಂಬಾರಯ್ಯ ಚಳಕೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 16ರಂದು ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಮತ್ತು ಒಳ ಮೀಸಲಾತಿ ಕುರಿತು ಹಕ್ಕೊತ್ತಾಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಘದ ರಾಜ್ಯ ಅಧ್ಯಕ್ಷರಾದ ಅಲ್ಲೂಡು ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಸಭೆಯ ಉದ್ಘಾಟಕರಾಗಿ ರಾಜು ಕಡಗೋಳ್ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಿಂದ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಆಗಮಿಸಲಿದ್ದು ಕಲಬುರಗಿ ವಿಭಾಗ ಮಟ್ಟದ ಕಾರ್ಯಕ್ರಮ ಇದಾಗಿದೆ ಎಂದರು. ನಗರದ ಚೇಂಬರ್ ಆಫ್ ಕಾಮರ್ಸ್ದಲ್ಲಿ ಇವತ್ತು ಸಂವಿಧಾನ ಜಾಗೃತಿ ಸಮಾವೇಶ ಮತ್ತು ಒಳ ಮೀಸಲಾತಿ ಒತ್ತುಗಳನ್ನು ಒತ್ತಾಯಿಸಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಜ್ಯದ ಅಧ್ಯಕ್ಷರಾಗಿರುವ ಮಾಜಿ ಸಚಿವರು ಹಾಲ್ಕೋಡ್ ಹನುಮಂತಪ್ಪ ಅವರು ಮತ್ತು ಜಂಬೂದೀಪ ಸಿದ್ದರಾಜ್ ಅವರು ಅನೇಕ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳನ್ನು ಇವತ್ತು ಗುಲ್ಬರ್ಗ ನಗರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಮೀಸಲಾತಿ ಮತ್ತು ಸಂವಿಧಾನ ಜಾಗೃತಿ ಸಮಾವೇಶ ಉದ್ದೇಶ ಏನಂದ್ರೆ, ಸಂವಿಧಾನ ಜಾಗೃತಿ ಸಮಾವೇಶ ಸಂವಿಧಾನ ಜಾರಿಗೆ ಬಂದು ಸುಮಾರು 77 ವರ್ಷ ಆಗಲಿಕತ್ತಿತ್ತು. ಮತ್ತು ಆ ಸವಲತ್ತನ್ನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಜನಾಂಗದವರಿಗೆ ಸಿಕ್ಕಿರುವುದಿಲ್ಲ. ಒಳ ಮೀಸಲಾತಿ ಸಲುವಾಗಿ ಸುಮಾರು 30 ವರ್ಷ ಹೋರಾಟ ಮಾಡಿದ್ರೂ ಅದು ಇನ್ನೂ ತನಕ ದಕ್ಕಿಲ್ಲ. ಯಾಕಂದರೆ ಈಗ ಈ ಒಳ ಮೀಸಲಾತಿಯಲ್ಲಿ ಸುಮಾರು 2-3 ಆಯೋಗವನ್ನು ರಚನೆ ಮಾಡಿ ಸರ್ಕಾರವನ್ನು ಈ ಜನಾಂಗಕ್ಕೆ ಕುಂಟು ನಾವು ಹೇಳಿ ಮುಂದಕ್ಕೆ ಓಡಿಸುವಂಥ ಕುತಂತ್ರ ನಡೆದಿದೆ. ಯಾಕಂದ್ರೆ ಸದಾಶಿವ ಆಯೋಗದ ವರದಿಯನ್ನು ಸುಮಾರು 6 ವರ್ಷಗಳ ಕಾಲ ಸಮೀಕ್ಷೆ ಮಾಡಿ ಅದರಲ್ಲಿ ಅಡೆಚಣೆಗಳನ್ನು ಎಲ್ಲನೂ ಸೋಸಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಿದ್ರೂ ಆ ವರದಿಯನ್ನು ಸರಿಯಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತು ಆದ ನಂತರ ಮಾಧವಸ್ವಾಮಿ ವರದಿಯವರು ಅಲ್ಲಿನೂ ಮತ್ತು ಸೋಸಿ ತೆಗೆದ್ರೂ ಅದನ್ನೂ ಸರಿಯಿಲ್ಲ. ಈಗ 3 ವರದಿಯನ್ನು ಮತ್ತೆ ನಾಗಮೋಹನ ದಾಸ ವರದಿಯನ್ನು ಮಾಡಿ ಇವತ್ತು ನಮಗೆ ಎಷ್ಟರ ಪುರ್ತಕ ಈ ಮಾದಿಗ ಸಮುದಾಯದವರಿಗೆ ಎಷ್ಟು ಪುರ್ತಕ ನ್ಯಾಯ ಸಿಗ್ತದೆ ಅನ್ನೋದು ನನಗರೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಅದು ಸರಿಯಿಲ್ಲ. ಯಾಕಂದ್ರೆ ಈಗ ಅದು 2 ತಿಂಗಳ ಒಳಗಡೆ ಗಡುವಿತ್ತು ಒಳ ಮೀಸಲಾತಿ ಜಾರಿಗೆ ಕುರಿತು ನಾವು ವರದಿ ಸಲ್ಲಿಸ್ತೇವಂತ. ಆದರೆ ಈಗ ಅವರು 2 ತಿಂಗಳು ದಾಟಿ ಸುಮಾರು ಮತ್ತೆ 3 ತಿಂಗಳು ಕಳೀಲಿಕ್ಕತ್ತದ. ಇವತ್ತು ಅವರು ವರದಿ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಆದರೆ ನಾವೇನು ಒತ್ತಾಯಪಡಿಸ್ತೇವೆ ಸರ್ಕಾರಕ್ಕೆ, ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಹೋರಾಟ ಮಾಡಿದಷ್ಟು ಯಾವ ಜನಾಂಗನೂ ಒಂದೇ ಬೇಡಿಕೆಗೆ ಹೋರಾಟ ಮಾಡಿಲ್ಲ. ನಮಗೆ ನ್ಯಾಯವಾದ ಬೇಡಿಕೆ ಆಗಿರುವುದರಿಂದ ನಮಗೆ ಹಾವನೂರ ಕಮಿಷನರ್ ವರದಿ ಪ್ರಕಾರ, ಸದಾಶಿವ ಆಯೋಗದ ವರದಿ ಪ್ರಕಾರ 6.75% ಮಾದಿಗರಿಗೆ ಬರಬೇಕು. ಇನ್ನು ಯಾವುದೇ ಈಗ ನಡೆದಂಥ ರಾಜಕೀಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುತಂತ್ರ ಮಾಡಿ ಇವತ್ತು ಬಲಿಷ್ಠರ ಕೈಗೊಂಬೆ ಆಗಿ ಆಯೋಗವನ್ನು ನಡೆದರೆ ನಮಗೆ ಮಾದರಿಗೆ ಅನ್ಯಾಯ ಆಗಲಿಕ್ಕೆ ಏನು ಸದವೇನೇ ಇಲ್ಲ. ಯಾಕಂದ್ರೆ ನ್ಯಾಯಯುತವಾಗಿ ಒತ್ತು ಮೀಸಲಾತಿ ಜಾರಿಗೆ ಮಾಡಿದ್ರೆ ನಮಗೆ 6.7% ಸಿಗಬೇಕು. ಈ ನೆರೆ ಆಂಧ್ರದಲ್ಲಿ ಮೊನ್ನೆ ಫೆಬ್ರವರಿ 1-2ನೇ ತಾರೀಕಿಗೆ ಅಲ್ಲಿಯ ಮುಖ್ಯಮಂತ್ರಿಯವರು ಇದೇ ಥರ ಒಳ ಮೀಸಲಾತಿ ಜಾರಿಗೆ ಮಾಡಿ 9% ಮಾದಿಗರಿಗೆ ಕೊಟ್ಟು, ಮಾಲ ಜನಾಂಗಕ್ಕೆ 5% ಕೊಟ್ಟು, ಇತರರಿಗೆ 1% ಕೊಟ್ಟು ಅವರು 3 ತಿಂಗಳಲ್ಲಿ ನ್ಯಾಯಬದ್ಧವಾಗಿ ಬೇಡಿಕೆಯನ್ನು ಒಳ ಮೀಸಲಾತಿ ಮಾದಿಗರ ಬೇಡಿಕೆಗೆ ಸ್ಪಂದಿಸಿ ಅಲ್ಲಿ ಜಾರಿಗೆ ಮಾಡಿದ್ದಾರೆ. ಇಲ್ಲಿನೂ ನಾವು ನಾಳೆ ನಡೆಯಲಿದ್ದ ಕಾರ್ಯಕ್ರಮದಲ್ಲಿ ನಮ್ಮ ಬೇಡಿಕೆ ಏನದ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.